ವೀಕ್ಷಕರೇ, ರಾಯಲ್ ಸಿನಿಮಾ ಅಂದ ತಕ್ಷಣ ರಾಯಲ್ ಆಗಿ ಎಂಟ್ರಿ ಕೊಡ್ತು. ಸೊ ಆ ರಾಯಲ್ ಆಗಿ ಒಳ್ಳೆ ನಾವು ಎಲ್ಲ ರಿವ್ಯೂನ ತೊಗೊಂಡೆ. ಬಟ್ ಈಗ ಡೈರೆಕ್ಟರ್ ಸರ್ನ ಮಾತಾಡ್ಸೋಣ. ಎಸ್ಪೆಷಲಿ ನಾನು ಡಿ ಬಾಸ್ನ ನೋಡಿದಷ್ಟೇ ಖುಷಿ ಆಯಿತು ಸರ್ ನಿಮ್ಮನ್ನು ನೋಡಿದ್ದು. ಎಸ್ಪೆಷಲಿ ಥ್ಯಾಂಕ್ ಯು ನಾನು ಡಿ ಬಾಸ್ ಫ್ಯಾನೇ ಫಸ್ಟ್ ಆಫ್ ಆಲ್. ನಾನು ಅವ್ರ ಫ್ಯಾನ್ ಸರ್ ನೀವು ಅವರ ರಕ್ತ ಸಂಬಂಧಿ ಆದಂಥ ಅಲ್ಲ, ಬಟ್ ಅವ್ರ ವರ್ಕಿಗೆ ನಾನು ಫ್ಯಾನ್. ಓಕೆ ಸರ್, ಈಗ ಸಿನಿಮಾ ವಿಷಯಕ್ಕೆ ಬಂದಾಗ ಎಲ್ಲರೂ ಸಾಂಗ್ಸ್ ಚೆನ್ನಾಗಿದೆ ಅಂತ ಹೇಳ್ತಾರೆ, ಮತ್ತು ಅದು ಎಮೋಷನ್ಸ್ ಎಲ್ಲ ಇದೆ, ತಾಯಿ ಸೆಂಟಿಮೆಂಟ್ ಎಲ್ಲ ಇದೆ ಅಂತ ಹೇಳ್ತಾರೆ. ಸೊ ಯಾವ ಥರ ಆಡಿಯನ್ಸ್ಗೆ ಈ ಸಿನಿಮಾ ಇಷ್ಟ ಆಗುತ್ತೆ ಸರ್? ನಾನು ಯಾವತ್ತೂ ನಾನು ಮಾಡಿರೋ ಪ್ರೀವಿಯಸ್ ಸಿನಿಮಾಲೂ ಅಷ್ಟೇ ಒಂದು ಟಾರ್ಗೆಟೆಡ್ ಆಡಿಯನ್ಸ್ ಅಂತ ಮಾಡಲ್ಲ. ನನ್ನ ಸಿನಿಮಾ ಮಾಸಿಗೆ ರೀಚ್ ಆಗಬೇಕು, ಅಂದರೆ ತುಂಬ ಜನಕ್ಕೆ ರೀಚ್ ಆಗಬೇಕು, ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಕೂತ್ಕೊಂಡು ನೋಡೋ ಅಂಥ ಸಿನಿಮಾ ಮಾಡಬೇಕು ಅಂತಲೇ ಪ್ರಯತ್ನ ಪಟ್ಟು ಮಾಡೋದು ನಾನು. ಓಕೆ ಸರ್, ಎಸ್ಪೆಷಲಿ ಯೂತ್ಸ್ಗೆ ಏನಾದ್ರು ಟೇಕ್ ಹೋಮ್ ಮೆಸೇಜಸ್ ಅಂತ ಅಂದರೆ ಏನು ಸರ್? ನಾನು ಬೋಧನೆ ಮಾಡೋಕ್ಕೆ ಸಿನಿಮಾ ಇಂಡಸ್ಟ್ರಿಗೆ ಬಂದಿಲ್ಲ ಸರ್. ಇಲ್ಲೋ ಯಾರಿಗಾರ ಪ್ರವಚನ ಕೊಡೋಷ್ಟು ದೊಡ್ಡ ವ್ಯಕ್ತಿನೂ ನಾನಲ್ಲ. ನನ್ನ ಕೆಲಸ ಎಂಟರ್ಟೈನ್ ಮಾಡೋದು, ಆ ಕೆಲಸ ನೀಟಾಗಿ ಮಾಡೋಣ ಅನ್ನೋದು ಒಂದೇ ನಂಬಿಕೆಯಲ್ಲಿ ನಾನು ಸಿನಿಮಾ ಮಾಡ್ತೀನಿ. ಜನಗಳಿಗೆ ಎಂಟರ್ಟೈನ್ ಆಗ್ತಿದ್ರೆ ನನಗೆ ಎನ್ಕರೇಜ್ ಮಾಡ್ತಾರೆ. ಆ್ಯಂಡ್ ನನ್ನ ಪ್ರೀವಿಯಸ್ ಸಿನಿಮಾ ಎಲ್ಲನೂ ಅಷ್ಟೇ, ನಾನು ಅವ್ರಿಗೆ ಎಂಟರ್ಟೈನ್ ಮಾಡಿದ್ದಕ್ಕೆ ಅದನ್ನು ದೊಡ್ಡ ಮಟ್ಟಿಗೆ ರೀಚ್ ಮಾಡಿಸಿದ್ರು. ಇದನ್ನು ಅವ್ರಿಗೆ ಎಂಟರ್ಟೈನ್ ಮಾಡೋಣ ಅಂತಲೇ ಮಾಡಿರೋದು. ಆ್ಯಂಡ್ ಇವಾಗ ರೆಸ್ಪಾನ್ಸ್ ನೋಡಿದ್ರೆ ತುಂಬ ಖುಷಿ ಆಗ್ತದೆ, ಎಲ್ರಿಗೂ ಇಷ್ಟ ಆಗ್ತಾಯಿದೆ. ಆ್ಯಂಡ್ ಈಗ ಸಿನಿಮಾ ರಿಲೀಸ್ ಬಿಫೋರ್ ಏನೇನು ಮಾಡಬೇಕು ಎಲ್ಲ ಪ್ರಯತ್ನ ನಾವು ಮಾಡಾಗೋಯ್ತು. ಇನ್ನಿವಾಗ ನೀವುಗಳು ರೀಚ್ ಮಾಡಿಸ್ಬೇಕು ಈ ಸಿನಿಮಾನ. ಓಕೆ ಸರ್, ಎಸ್ಪೆಷಲಿ ಡಿ ಬಾಸ್ ಫ್ಯಾನ್ಸ್ ಮನ್ಸು ಮಾಡಿದ್ರೆ ಸಿನಿಮಾನ ಯಾವ ಲೆವೆಲ್ಗೆ ಬೇಕಾದ್ರೂ ತೊಗೊಂಡೋಗ್ತಾರೆ, ಯಾಕೆಂದರೆ ಅಷ್ಟು ಶಕ್ತಿ ಡಿ ಬಾಸ್ ಫ್ಯಾನ್ಸ್ಗಿದೆ. ಸೊ ಈಗ ಡಿ ಬಾಸ್ ಫ್ಯಾನ್ಸ್ಗಳಿಗೆ ನಿಮ್ಮ ಕಡೆಯಿಂದ ಏನು ಹೇಳ್ತೀರಾ ಸರ್? ಸರ್ ಏನಿಲ್ಲ ಸರ್, ನಮ್ಮ ಸೆಲೆಬ್ರಿಟಿಗಳವರು, ಅವ್ರಿಗೆ ನಾನು ಬರೀ ಒಂದೇ ಹೇಳೋಕ್ಕಾಗೋದು, ತುಂಬ ಥ್ಯಾಂಕ್ಸ್. ಎಲ್ಲ ಟೈಮಲ್ಲೂ ನಮ್ಗೆ ಸಪೋರ್ಟ್ ಮಾಡಿದ್ದೀರಾ, ಆ್ಯಂಡ್ ನಮ್ಮ ಕೆಲಸ ನೋಡ್ಬಿಟ್ಟು ಅಪ್ರಿಷಿಯೇಟ್ ಮಾಡಿದ್ದೀರಾ, ನಮ್ಮನ್ನು ತಪ್ಕೊಂಡಿದ್ದೀರಾ, ಎನ್ಕರೇಜ್ ಮಾಡಿದ್ದೀರಾ. ಇದೇ ಪ್ರೋತ್ಸಾಹ ಬೆಂಬಲ ಯಾವಾಗಲೂ ಸದಾ ಹಿಂಗೆ ಇರಲಿ. ಓಕೆ ಸರ್, ತುಂಬ ಥ್ಯಾಂಕ್ಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.